ವೀಕ್ಷಕರೇ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಶ್ರಾವಣದ ಮೊದಲ ಹಬ್ಬ ನಾಗರ ಪಂಚಮಿ. ಜಿಲ್ಲಾದ್ಯಂತ ಕೊರೋನಾ ಜಾಗೃತಿಯೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಆಚರಣೆ. ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ನೌಕಾನೆಲೆಯಿಂದ ಅಂಜುದೀವ್ ನಡುಗಡ್ಡೆಯಲ್ಲಿ ಧ್ವಜಾರೋಹಣ. ದಾಂಡೇಲಿ ಪಟೇಲ್ ನಗರದಲ್ಲಿ ಹದಗೆಟ್ಟ ರಸ್ತೆ. ತುರ್ತು ರೋಗಿಗಳಿಗೆ ಸಂಕಷ್ಟ, ಸ್ಟ್ರಕ್ಚರ್ ಮೂಲಕ ರೋಗಿಯ ರವಾನೆ. 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕಾರವಾರ ಸೈಕಲ್ ಕ್ಲಬ್ ವತಿಯಿಂದ ಸೈಕಲ್ ರ್ಯಾಲಿ. 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ದಾಂಡೇಲಿ ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಪುಸ್ತಕ ಪ್ರದರ್ಶನ. ಕಾರವಾರ ಗಾಂಧಿನಗರದ ಹಳೆ ಕಟ್ಟಡ ಹಾಗೂ ಮೀನು ಮಾರುಕಟ್ಟೆಗೆ ಭೇಟಿ ನೀಡಿ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುವ 25 ಜ್ಞಾನ ವಿಕಾಸ ಸಂಯೋಜಕರಿಗೆ ತರಬೇತಿ. ನೀರಜ್ ಗೌರವಾರ್ಥವಾಗಿ ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟ್ರೀಯ ಜಾವೆಲಿನ್ ದಿನ. ಕೊರೋನಾ 3ನೇ ಅಲೆಯ ಅಪಾಯವನ್ನು ನಿಯಂತ್ರಿಸಲು ಸಹಕರಿಸಲು ಕೋರಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್. ಶ್ರಾವಣದ ಮೊದಲ ಹಬ್ಬ ನಾಗರ ಪಂಚಮಿ. ಜಿಲ್ಲಾದ್ಯಂತ ಕೊರೋನಾ ಜಾಗೃತಿಯೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಆಚರಣೆ. ನಾಗರ ಪಂಚಮಿ ನಿಮಿತ್ತ ಜಿಲ್ಲೆಯ ವಿವಿಧ ನಾಗದೇವಾಲಯದಲ್ಲಿ ಶಿವಾಲಯದಲ್ಲಿ ಭಕ್ತರು ನಾಗದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಕೊರೋನಾ ಸೋಂಕಿನ ಆತಂಕದ ನಡುವೆಯೂ ವಿವಿಧೆಡೆ ಕೋವಿಡ್ ಜಾಗೃತಿಯೊಂದಿಗೆ ನಾಗಪಂಚಮಿಯನ್ನು ಸರಳ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಕಾರವಾರದಲ್ಲಿ ಪ್ರತಿ ವರ್ಷ ನಾಗಪಂಚಮಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಆದರೆ ಕಳೆದ 2 ವರ್ಷಗಳಿಂದ ಕೊರೋನಾ ಸೋಂಕಿನ ಭೀತಿ ಇದ್ದರಿಂದ ಕೆಲವು ದೇವಸ್ಥಾನಗಳಲ್ಲಿ ನಾಗರ ಪಂಚಮಿಯನ್ನು ಕಟ್ಟುನಿಟ್ಟಿನ ಕೋವಿಡ್ ಜಾಗೃತಿಯೊಂದಿಗೆ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ. ಈ ಸಲ ಕೋವಿಡ್ ಆತಂಕವಿದ್ದರೂ ಸಹ ಕೆಲ ದೇವಸ್ಥಾನಗಳಲ್ಲಿ ನಾಗಪಂಚಮಿ ಆಚರಣೆಗೆ ಅವಕಾಶ ಮಾಡಿಕೊಡಲಾಯಿತು. ನಗರ ಹಾಗೂ ಗ್ರಾಮೀಣ ಪ್ರದೇಶದ ನಾಗರ ದೇವಾಲಯದಲ್ಲಿ ತೆರಳಿದ ಮಹಿಳೆಯರು, ಮಕ್ಕಳು ಹಾಲು, ಹೂವು, ಹಣ್ಣುಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದರು. ತಾಲೂಕಿನ ನಂದನ್ಗದ್ದಾದ ಪ್ರಸಿದ್ಧ ನಾಗನಾಥ ದೇವಸ್ಥಾನ ಸೇರಿದಂತೆ ವಿವಿಧ ದೇವಸ್ಥಾನದಲ್ಲಿ ಪ್ರಮುಖ ಸೇವೆಗಳನ್ನು ನಿರ್ಬಂಧ ಮಾಡಲಾಗಿತ್ತು. ಕೇವಲ ದರ್ಶನಕ್ಕೆ ಹಾಗೂ ನಾಗರ ಮೂರ್ತಿಗೆ ಹಾಲು ಎರೆಯಲು ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಸ್ಯಾನಿಟೈಸರ್ ಬಳಕೆ ಹಾಗೂ ಸಾಮಾಜಿಕ ಅಂತರದೊಂದಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. ಆದರೂ ನೂರಾರು ಭಕ್ತರು, ಸಾಲುಗಟ್ಟಿದ ಭಕ್ತರು ದೇವಾಲಯದ ಹೊರಭಾಗದಲ್ಲಿ ನಾಗರ ಮೂರ್ತಿಗೆ ಬಿಲ್ವಪತ್ರೆ, ಹೂ ಹಾಗೂ ಹಾಲಿನ ಅಭಿಷೇಕವನ್ನು ಮಾಡುವ ಮೂಲಕ ತಾವೇ ದೇವರಿಗೆ ಪೂಜೆಯನ್ನು ಮಾಡಿದ್ದಾರೆ. ಕಾರವಾರ ತಾಲೂಕಿನ ಅಮದಳ್ಳಿಯ ಶ್ರೀ ಮಹಾದೇವಸ್ಥಾನ ಹತ್ತಿರದ ನಾಗಕಟ್ಟೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪುರಾತನ ಕಾಲದ ನಾಗದೇವರಾದ ಜೈನರು ಆಚರಿಸಿಕೊಂಡು ಬಂದಂತಹ ಶ್ರೀ ನಾಗದೇವರ ಕಟ್ಟೆಯಲ್ಲಿ ನಾಗರ ಪಂಚಮಿಯಂದು ಲಕ್ಷ್ಮಣ್ ರೇವಣ್ಕರ್ ಮನೆತನದಿಂದ ಆಚರಿಸಿದ್ದು, ಈಗ ಮಿಥುನ್ ರೇವಣ್ಕರ್ ಅವರು ವಿಶೇಷ ಪೂಜೆ ಸಲ್ಲಿಸಿ ನಾಗಪಂಚಮಿ ಆಚರಿಸಿದರು. ಅಂದು ಬೆಳಗ್ಗೆಯಿಂದಲೇ ಶ್ರೀ ನಾಗದೇವರ ಧಾರ್ಮಿಕ ಕಾರ್ಯಗಳೊಂದಿಗೆ ಹಾಲಿನ ಅಭಿಷೇಕ, ನೈವೇದ್ಯ ಸಲ್ಲಿಸಿ ಹೂವಿನಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಬಂದಂತಹ ಕೆಲ ಭಕ್ತರು ತಮ್ಮ ಹರಕೆಯನ್ನು ನೀಡಿದರು. ಕಾರವಾರದ ಕೆಲ ಭಾಗದಲ್ಲಿ ನಾಗರ ಪಂಚಮಿಯ ಪೂಜೆಯನ್ನು ತಮ್ಮ ಮನೆಯಲ್ಲೇ ನಾಗದೇವರ ಮೂರ್ತಿಯನ್ನು ಮಣ್ಣಿನಿಂದ, ಗೋಧಿ ಹಿಟ್ಟಿನಿಂದ ರಚಿಸಿ ಅದಕ್ಕೆ ಹಳದಿ, ಕೆಂಪು, ಕುಂಕುಮದ ಬಣ್ಣ ಹಚ್ಚಿ ದೇವರಿಗೆ ಹಾಲೆರೆದು ನೈವೇದ್ಯ ಸಲ್ಲಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದು ಕಂಡುಬಂತು. ಸಂಜೆ ನೀರಿನಲ್ಲಿ ನಾಗದೇವರಿಗೆ ವಿಸರ್ಜನೆ ಮಾಡಲಾಯಿತು. ದಾಂಡೇಲಿಯಲ್ಲಿಯೂ ಕೂಡ ಬೆಳಗ್ಗೆಯಿಂದಲೇ ನಗರದ ವಿವಿಧೆಡೆಯಲ್ಲಿರುವ ಶ್ರೀ ನಾಗ ದೇವಾಲಯಕ್ಕೆ, ನಾಗದೇವರ ಕಟ್ಟೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹಾಲೆರೆದು ಪೂಜೆ ಸಲ್ಲಿಸಿ ಶ್ರೀ ನಾಗದೇವರ ದರ್ಶನ ಪಡೆದರು.
75ನೇ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆ ದೇಶದ 75 ಐಲ್ಯಾಂಡ್ಗಳಲ್ಲಿ ಧ್ವಜಾರೋಹಣ. ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ನೌಕಾನೆಲೆಯಿಂದ ಅಂಜುದೀವ್ ನಡುಗಡ್ಡೆಯಲ್ಲಿ ಧ್ವಜಾರೋಹಣ. ದೇಶದ ಒಟ್ಟು 75 ನಡುಗಡ್ಡೆಗಳಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಫ್ಲಾಗ್ ಆಫೀಸರ್ ರಿಯರ್ ಅಡ್ಮಿರಲ್ ಮಹೇಶ್ ಸಿಂಗ್ ರವರು ಹೇಳಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಂಜುದೀವ್ ನಡುಗಡ್ಡೆಯಲ್ಲಿ ಧ್ವಜಾರೋಹಣ ನಡೆಸಿ ಮಾತನಾಡಿದ ಅವರು, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದದ್ದರಿಂದ ಆಜಾದಿ ಕಾ ಅಮೃತ್ ಮಹೋತ್ಸವ್ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರವಾರದ ನೌಕಾನೆಲೆ ವ್ಯಾಪ್ತಿಯಲ್ಲಿರುವ ಅಂಜುದೀವ್ ನಡುಗಡ್ಡೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರಂತೆ ದೇಶದ 75 ನಡುಗಡ್ಡೆಗಳಲ್ಲೂ ಸಹ ಆಜಾದಿ ಕಾ ಅಮೃತ್ ಮಹೋತ್ಸವ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ರಿಯರ್ ಅಡ್ಮಿರಲ್ ಮಹೇಶ್ ಸಿಂಗ್ ರವರು ಮಾಹಿತಿ ನೀಡಿದ್ದಾರೆ. ಅಂಜುದೀವ್ನಲ್ಲಿ ಶುಕ್ರವಾರ ಧ್ವಜಾರೋಹಣವನ್ನು ರಿಯರ್ ಅಡ್ಮಿರಲ್ ಮಹೇಶ್ ಸಿಂಗ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ನೌಕಾನೆಲೆಯ ಆರ್ಗಾದ ವಿವಿಧ ಹಂತದ ನೌಕಾನೆಲೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನೌಕಾನೆಲೆ ವ್ಯಾಪ್ತಿಯ ಎನ್ಸಿಸಿ ಹಾಗೂ ಕೇಂದ್ರೀಯ ವಿದ್ಯಾಲಯದ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಈ ಪ್ರೋಗ್ರಾಮ್ ಇವತ್ತು ನಮ್ಮ ರಕ್ಷಾ ಮಂತ್ರಿ ನ್ಯೂ ದಿಲ್ಲಿಯಿಂದ ರಿಲೀವ್ ಮಾಡಿದ್ದಾರೆ. ಅದರ್ ಟೈಮಿಂಗ್ ಪ್ರಮಾಣ ನಾವು ಇಲ್ಲಿ ನಮ್ಮದು ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ದೇವೆ ನಾವು ಈ ಐಲ್ಯಾಂಡಲ್ಲಿ, ಅಂಜುದೀಪ್ ಐಲ್ಯಾಂಡಲ್ಲಿ. ಇದರ ನಂತರ ಭಾಳಷ್ಟು ಪ್ರೋಗ್ರಾಮ್ ನಮ್ಮ ಇಂಡಿಯಾ ಆಲ್ ಓವರ್ ಇಂಡಿಯಾದಲ್ಲಿ ಮಾಡ್ತಾ ಇದ್ದೇವೆ. ಅದೆಲ್ಲ ನಿಮ್ಗೆ ಗೊತ್ತಾಗ್ತದೆ. 15th ಆಗಸ್ಟ್ದಲ್ಲಿ ನಮ್ಮ 75th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅದನ್ನು ಅವರು ಮಾಡ್ತಾ ಇದ್ದಾರೆ. It's the 75th Independence Day. The country is celebrating the Azadi Ka Amrut Mahotsav, and from today onwards we kickstart various events celebrating 75 years of independence. So today, as part of a lot of other activities, we'll be hoisting the national flag on 75 islands, and Anjadeep is one such island where the nation will be hoisting the tricolor, and this will be relayed live to the media personnel and the people who have gathered in Delhi. And you are well aware of the significance of Anjadeep Island. It is a very important island because this was the last piece of Indian territory which was taken away from foreign rule and made part of India. So welcome to this celebration and wish you all the best and a very happy 75th Independence Day on 15th of August. Thank you. ದಾಂಡೇಲಿ ಪಟೇಲ್ ನಗರದಲ್ಲಿ ಹದಗೆಟ್ಟ ರಸ್ತೆ, ತುರ್ತು ರೋಗಿಗಳಿಗೆ ಸಂಕಷ್ಟ, ಸ್ಟ್ರಕ್ಚರ್ ಮೂಲಕ ರೋಗಿಯ ರವಾನೆ. ಪಟೇಲ್ ನಗರದಲ್ಲಿ ಯುಜಿಡಿ ಕಾಮಗಾರಿಯಿಂದಾಗಿ ರಸ್ತೆ ತೀರ ಹದಗೆಟ್ಟಿದ್ದು ಸ್ಥಳೀಯ ನಿವಾಸಿಗಳಿಗೆ ತೀವ್ರ ತೊಂದರೆಯಾಗತೊಡಗಿದೆ. ಪಟೇಲ್ ನಗರದ ರಸ್ತೆ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು ಅಲ್ಲಲ್ಲಿ ಹೊಂಡ ಗುಂಡಿಗಳಾಗಿ ವಾಹನಗಳು ಸಂಚರಿಸಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ವಾಹನಗಳು ಸಂಚರಿಸಲಾಗದ ಸ್ಥಿತಿಯಿಂದಾಗಿ ರೋಗಿಯೊಬ್ಬರನ್ನು ಸ್ಟ್ರಕ್ಚರ್ ಮೂಲಕ ಕೊಂಡೊಯ್ಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಯುಜಿಡಿ ಕಾಮಗಾರಿಗಾಗಿ ರಸ್ತೆಯನ್ನು ಅಗೆದು ಪೈಪ್ ಜೋಡಿಸಿದ ಬಳಿಕ ಅಗೆದ ರಸ್ತೆಯನ್ನು ಮುಚ್ಚಲಾಗಿದ್ದರೂ ಸಮರ್ಪಕವಾಗಿ ದುರಸ್ತಿ ಮಾಡದಿರುವುದು ಮತ್ತು ಮಳೆಗಾಲದ ಸಮಯದಲ್ಲಿ ರಸ್ತೆಯನ್ನು ಅಗೆದಿರುವುದರಿಂದ ಸಮಸ್ಯೆ ಎದುರಾಗಿದೆ. ಮಳೆಗಾಲ ಹೋದ ನಂತರ ಯುಜಿಡಿ ಕಾಮಗಾರಿ ಪ್ರಾರಂಭಿಸುತ್ತಿದ್ದಲ್ಲಿ ಈ ರೀತಿ ಸಮಸ್ಯೆಯಾಗುತ್ತಿರಲಿಲ್ಲ ಎಂಬ ಮಾತು ಸ್ಥಳೀಯರಿಂದ ಕೇಳಿಬರುತ್ತಿದೆ. ಶುಕ್ರವಾರ ಬೆಳ್ಳಂಬೆಳಗ್ಗೆ ಪಟೇಲ ನಗರದ ನಿವಾಸಿ ಲಾಲ್ ಸಾಬ್ ನದಾಫ್ ಅವರು ರಕ್ತದ ಒತ್ತಡಕ್ಕೊಳಗಾಗಿ ಬಿದ್ದು ತೀವ್ರ ಅನಾರೋಗ್ಯಗೊಂಡಿದ್ದು ಇಲ್ಲಿ ವಾಹನ ಬರಲು ಸಾಧ್ಯವಾಗದೇ ಇದ್ದಾಗ ಕೊನೆಗೆ ನಗರದ ಅಂಜುಮನ್ ಅಹಲೆ ಸುನ್ನತ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ನಗರದ ನೂರ್ ಇಸ್ಲಾಂ ಟ್ರಸ್ಟ್ ಅಧ್ಯಕ್ಷ ಇಕ್ಬಾಲ್ ಶೇಖ್ ಅವರು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಪ್ರಸಾದ್ ಅವರ ಜೊತೆ ಮಾತುಕತೆ ನಡೆಸಿ ಸಾರ್ವಜನಿಕ ಆಸ್ಪತ್ರೆಯಿಂದ ಸ್ಟ್ರಕ್ಚರ್ ಅನ್ನು ಕಳುಹಿಸಿ ಅದರ ಮೂಲಕ ಮನೆಯಿಂದ ಸ್ವಲ್ಪ ದೂರದವರೆಗೆ ಕರೆತಂದು ಆನಂತರ ವಾಹನದ ಮೂಲಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ.
ಪಟೇಲ್ ನಗರದಲ್ಲಿ ತುರ್ತು ಸಂದರ್ಭದಲ್ಲಿ ಜನರಿಗೆ ತೀವ್ರ ಸಂಕಷ್ಟ ಎದುರಾಗಿದ್ದು ಸಂಬಂಧಪಟ್ಟ ಯುಜಿಡಿ ಕಾಮಗಾರಿ ನಿರ್ವಹಿಸುವ ಗುತ್ತಿಗೆ ಸಂಸ್ಥೆ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ. ND ಸಿಟಿ ಪ್ಲಸ್ಗಾಗಿ ಸಂದೇಶ್ ಜೈನ್, ದಾಂಡೇಲಿ. ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕಾರವಾರ ಸೈಕಲ್ ಕ್ಲಬ್ ವತಿಯಿಂದ ಸೈಕಲ್ ರ್ಯಾಲಿ. 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕಾರವಾರದಲ್ಲಿ ಆಗಸ್ಟ್ 15ರಂದು ಮಧ್ಯಾಹ್ನ 4 ಗಂಟೆಗೆ ಕಾರವಾರ ಸೈಕಲ್ ಕ್ಲಬ್ನವರು ಸೈಕಲ್ ರ್ಯಾಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೈಕಲ್ ರ್ಯಾಲಿ ಕಾರವಾರದ ಮಿತ್ರ ಸಮಾಜದ ಮೈದಾನದಿಂದ ಹೊರಟು ಡಾಕ್ಟರ್ ಪಿಕ್ಳೆ ರಸ್ತೆ ಮುಖಾಂತರ ಕಾಜುಭಾಗ್ ನಂದನ್ಗದ್ದ ಟೋಲ್ನಾಕ, ಬಾಂಡಿಶಿಟ್ಟ ರಸ್ತೆ ಮುಖಾಂತರ ಶಿರ್ವಾಡ್ ಕಾರವಾರ ಮುಖ್ಯ ರಸ್ತೆಯಿಂದ ತಿರುಗಿ ಮಿತ್ರ ಸಮಾಜ ಮೈದಾನಕ್ಕೆ ಸಮಾರೋಪಿಸಲಾಗುವುದು. ಸೈಕಲ್ ರ್ಯಾಲಿಯಲ್ಲಿ 50ಕ್ಕೂ ಹೆಚ್ಚು ಸೈಕಲ್ ಸವಾರರು ಭಾಗವಹಿಸಲಿದ್ದು, ಅದರಲ್ಲಿ ಹಿರಿಯರು, ಯುವಕರು, ಮಹಿಳೆಯರು ಭಾಗವಹಿಸಲಿದ್ದು, ಈ ಸೈಕಲ್ ರ್ಯಾಲಿಯಲ್ಲಿ ಸಾರ್ವಜನಿಕರಿಗೆ ಕೋವಿಡ್ ಲಸಿಕೆ ಪಡೆಯುವಂತೆ ಹಾಗೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಾಗೃತಿ ಮೂಡಿಸುವುದರೊಂದಿಗೆ ಇಂಧನ ಉಳಿಸಿ, ಪರಿಸರ ರಕ್ಷಿಸಿ, ಆರೋಗ್ಯ ಕಾಪಾಡಿಕೊಳ್ಳಿ ಎಂಬ ಸಂದೇಶ ಸಾರುವ ಉದ್ದೇಶದಿಂದ ಸೈಕಲ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರವಾರ ಸೈಕಲ್ ಕ್ಲಬ್ ಪ್ರಮುಖರಾದ ನ್ಯಾಯವಾದಿ RV ಭಟ್ ಮಾಹಿತಿ ನೀಡಿದ್ದಾರೆ. ಇದರಲ್ಲಿ ಮುಕ್ತವಾಗಿ ಯಾರಾದರೂ ಭಾಗವಹಿಸಬಹುದೆಂದು ತಿಳಿಸಿದ್ದಾರೆ. ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ದಾಂಡೇಲಿ ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಪುಸ್ತಕ ಪ್ರದರ್ಶನ. 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸವಿನೆನಪಿಗಾಗಿ ದಾಂಡೇಲಿ ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಗಸ್ಟ್ 15ರವರೆಗೆ ಪುಸ್ತಕ ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸ್ವಾತಂತ್ರ್ಯೋತ್ಸವದ ವಜ್ರ ಮಹೋತ್ಸವ ಆಚರಣೆಯ ಹಿನ್ನೆಲೆಯಲ್ಲಿ ಓದುಗರಿಗೆ, ಸಾಹಿತ್ಯಾಸಕ್ತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಎನ್ನುವ ಕಾರಣಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರ, ಮೇರು ಸಾಹಿತಿಗಳ, ಕವಿಗಳ ಹಾಗೂ ಇನ್ನಿತರ ಲೇಖಕರ ಪುಸ್ತಕಗಳು ಮತ್ತು ಕೃತಿಗಳು ಪುಸ್ತಕ ಪ್ರದರ್ಶನದಲ್ಲಿ ಪ್ರಮುಖ ಕೇಂದ್ರ ಬಿಂದುವಾಗಿ ಗಮನ ಸೆಳೆಯುತ್ತಿವೆ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯಾಸಕ್ತರು ಮತ್ತು ವಿದ್ಯಾರ್ಥಿಗಳು ತಮ್ಮ ಅಚ್ಚುಮೆಚ್ಚಿನ ಲೇಖಕರ ಕೃತಿಗಳನ್ನು ಪರಿಚಯಿಸಿಕೊಳ್ಳಲು ಉತ್ತಮ ಅವಕಾಶ ಇದಾಗಿದೆ ಎಂದು ಗ್ರಂಥಾಲಯದ ಗ್ರಂಥಪಾಲಕ ಶಿವಪ್ಪ ಜಿ ಗುಡ್ಗುಡಿ ಅವರು ತಿಳಿಸಿದ್ದಾರೆ. ನಗರದ ಜನತೆಯ ಸಂಪರ್ಕವನ್ನು ಸಾಧಿಸಿ ಅತಿ ಹೆಚ್ಚಿನ ಜನರನ್ನು ನಗರದ ಗ್ರಂಥಾಲಯದ ಹಾಗೂ ಡಿಜಿಟಲ್ ಗ್ರಂಥಾಲಯದ ಸದಸ್ಯರನ್ನಾಗಿಸುವಲ್ಲಿ ಪರಿಣಾಮಕಾರಿ ಪಾತ್ರವನ್ನು ಗ್ರಂಥಪಾಲಕ ಶಿವಪ್ಪ ಜಿ ಗುಡ್ಗುಡಿರವರು ವಹಿಸಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ನಗರದ ಸಾರ್ವಜನಿಕ ಗ್ರಂಥಾಲಯವನ್ನು ಓದುಗರ, ಸಾಹಿತ್ಯಾಸಕ್ತರ ಹಾಗೂ ದಾಂಡೇಲಿ ನಗರ ಗ್ರಂಥಾಲಯವನ್ನಾಗಿಸಿದ ಶ್ರೇಯಸ್ಸು ಶಿವಪ್ಪ ಜಿ ಗುಡ್ಗುಡಿ ಹಾಗೂ ಅವರ ತಂಡಕ್ಕೆ ಸಲ್ಲುತ್ತದೆ. ನೀರಜ್ ಗೌರವಾರ್ಥವಾಗಿ ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟ್ರೀಯ ಜಾವೆಲಿನ್ ದಿನ. ಜಾವೆಲಿನ್ ಥ್ರೋನಲ್ಲಿ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ ಗೌರವಾರ್ಥವಾಗಿ ಇನ್ನು ಮುಂದೆ ಆಗಸ್ಟ್ 7ಅನ್ನು ಜಾವೆಲಿನ್ ಥ್ರೋ ಡೇ ಎಂದು ಹೆಸರಿಡಲು ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ನಿರ್ಧರಿಸಿದೆ. ಜಾವೆಲಿನ್ ಥ್ರೋ ಫ್ಯಾನ್ ಇಂಡಿಯಾವನ್ನು ಪ್ರೋತ್ಸಾಹಿಸಲು ನಾವು ಆಗಸ್ಟ್ 7ಅನ್ನು ರಾಷ್ಟ್ರೀಯ ಜಾವೆಲಿನ್ ದಿನವನ್ನಾಗಿ ಆಚರಿಸುತ್ತೇವೆ ಮತ್ತು ಮುಂದಿನ ವರ್ಷದಿಂದ ನಮ್ಮ ಅಂಗಸಂಸ್ಥೆಗಳು ತಮ್ಮ ರಾಜ್ಯಗಳಲ್ಲಿ ಜಾವೆಲಿನ್ ಸ್ಪರ್ಧೆಗಳನ್ನು ನಡೆಸುತ್ತವೆ ಎಂದು AFIನ ಯೋಜನಾ ಆಯೋಗದ ಅಧ್ಯಕ್ಷ ಲಲಿತ್ ಬಾನೋಟ್ ಅವರು ಹೇಳಿದ್ದಾರೆ. ಕೊರೋನಾ 3ನೇ ಅಲೆಯ ಅಪಾಯವನ್ನು ನಿಯಂತ್ರಿಸಲು ಸಹಕರಿಸಲು ಕೋರಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್. ವಿವಿಧ ರಾಜ್ಯಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗುಂಪು ಗುಂಪಾಗಿ ಕೋವಿಡ್-19 ಕುರಿತು ಪ್ರಕರಣಗಳು ದಾಖಲಾಗುತ್ತಿರುವ ಹಿನ್ನೆಲೆಯಲ್ಲಿ 3ನೇ ಅಲೆಯ ಅಪಾಯವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ತಾಲೂಕಾಡಳಿತವು ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಎಂದು ದಾಂಡೇಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ತಿಳಿಸಿದ್ದಾರೆ. ಸಾರ್ವಜನಿಕರು ಕೋವಿಡ್ ಗಂಟಲು ಪರೀಕ್ಷೆ ಹಾಗೂ ಕೋವಿಡ್ ಲಸಿಕೆ ಪಡೆದುಕೊಳ್ಳುತ್ತಿರುವುದರಿಂದ ಮಕ್ಕಳನ್ನು ವಿನಾಕಾರಣ ಮಾರುಕಟ್ಟೆಗೆ, ಆಟದ ಮೈದಾನಕ್ಕೆ, ವಿವಿಧ ಸರ್ಕಾರಿ ಕಚೇರಿಗಳಿಗೆ, ಬ್ಯಾಂಕ್, ಅಂಚೆ ಕಚೇರಿಗೆ ಹಿಂಬಾಲಿಸಿ ಕರೆತರುವುದನ್ನು ನಿಯಂತ್ರಿಸುವಂತೆಯೂ ಮತ್ತು ದಾಂಡೇಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಹೊರ ರಾಜ್ಯ ಮತ್ತು
ಹೊರ ಜಿಲ್ಲೆಯಿಂದ ಆಗಮಿಸುವವರ ಮಾಹಿತಿಯನ್ನು ಸ್ಥಳೀಯ ಟಾಸ್ಕ್ ಫೋರ್ಸ್ ಕಾರ್ಯಪಡೆಗೆ ನೀಡುವಂತೆ ಶೈಲೇಶ್ ಪರಮಾನಂದ್ ಕರೆ ನೀಡಿದ್ದಾರೆ. ಕಾರವಾರ ಗಾಂಧಿನಗರದ ಹಳೆಯ ಕಟ್ಟಡ ಹಾಗೂ ಮೀನು ಮಾರುಕಟ್ಟೆಗೆ ಭೇಟಿ ನೀಡಿ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್. ನಗರದ ಗಾಂಧಿ ಮಾರುಕಟ್ಟೆಯಲ್ಲಿ ನಿರ್ಮಾಣ ಮಾಡಲಾಗಿರುವ ಮೀನು ಮಾರುಕಟ್ಟೆ ಸೇರಿದಂತೆ ಈ ಪ್ರದೇಶದಲ್ಲಿರುವ ಹಳೆ ಕಟ್ಟಡಗಳನ್ನು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರು ಗುರುವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೊದಲು ನಗರದ ಮೀನು ಮಾರುಕಟ್ಟೆಗೆ ತೆರಳಿ ಮೀನು ಮಾರಾಟ ಮಾಡುವ ಮಹಿಳೆಯರೊಂದಿಗೆ ಜಿಲ್ಲಾಧಿಕಾರಿ ಚರ್ಚೆ ನಡೆಸಿ ಮೀನು ಮಾರುಕಟ್ಟೆಯಲ್ಲಿನ ಸಮಸ್ಯೆಗಳನ್ನು ಕೇಳಿ ತಿಳಿದುಕೊಂಡರು. ಈ ಸಂದರ್ಭದಲ್ಲಿ ಮೀನು ಮಾರುಕಟ್ಟೆಯ ಹೊರ ಆವರಣದಲ್ಲಿ ನಿರ್ಮಾಣ ಮಾಡಲಾಗಿರುವ ಅಂಗಡಿ ಮಳಿಗೆಗಳನ್ನು ಪರಿಶೀಲನೆ ನಡೆಸಿದರು. ನೂತನ ಕಟ್ಟಡ ನಿರ್ಮಾಣವಾಗಬೇಕಾಗಿದ್ದು ಗಾಂಧಿ ಮಾರುಕಟ್ಟೆಯಲ್ಲಿರುವ ಹಳೆ ಕಟ್ಟಡವನ್ನು ಅವರು ಈ ಸಂದರ್ಭದಲ್ಲಿ ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತ ಆರ್.ಪಿ. ನಾಯ್ಕ್ ಹಾಗೂ ಇನ್ನಿತರರು ಇದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುವ 25 ಜ್ಞಾನ ವಿಕಾಸ ಸಂಯೋಜಕರಿಗೆ ತರಬೇತಿ. ಜ್ಞಾನವನ್ನು ಪಸರಿಸುವ ಕೇಂದ್ರವೇ ಜ್ಞಾನ ವಿಕಾಸ ಕೇಂದ್ರ ಎಂದ ಶಂಕರ್ ಶೆಟ್ಟಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಾಂಡೇಲಿ ಯೋಜನಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ 25 ಜ್ಞಾನ ವಿಕಾಸ ಮಹಿಳಾ ಕೇಂದ್ರಗಳ ಸಂಯೋಜಕರಿಗೆ 2021-22ನೇ ಸಾಲಿನ ಜ್ಞಾನ ವಿಕಾಸ ಕ್ರಿಯಾ ಯೋಜನೆ ತರಬೇತಿ ಕಾರ್ಯಾಗಾರವು ನಗರದಲ್ಲಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಯೋಜನಾ ಕಚೇರಿಯಲ್ಲಿ ನಡೆಯಿತು. ತರಬೇತಿ ಕಾರ್ಯಾಗಾರವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಶಂಕರ್ ಶೆಟ್ಟಿಯವರು ಉದ್ಘಾಟಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹತ್ವಪೂರ್ಣ ಕಾರ್ಯಕ್ರಮಗಳಲ್ಲಿ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ಪ್ರಮುಖವಾಗಿದೆ. ಇದು ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರ ಕಲ್ಪನೆಯ ಕೂಸು. ಮಹಿಳೆಯರಿಗೆ ಸಾಮಾಜಿಕ, ಶೈಕ್ಷಣಿಕ, ಕೌಟುಂಬಿಕ, ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿವಿಧ ಮಾಹಿತಿಗಳನ್ನು ಹಾಗೂ ಜ್ಞಾನವನ್ನು ಪಸರಿಸಿ ಆ ಮೂಲಕ ಮಹಿಳೆಯರನ್ನು ಸರ್ವಶಕ್ತರನ್ನಾಗಿಸುವ ವಿಶೇಷವಾದ ಮತ್ತು ಯಶಸ್ವಿ ಕಾರ್ಯಕ್ರಮವೇ ಜ್ಞಾನ ವಿಕಾಸ ಮೇಳ ಕಾರ್ಯಕ್ರಮ. ಸಂಸ್ಕೃತಿ ಸಂಸ್ಕಾರಗಳನ್ನು ಮೇಳೈಸುವಂತಾಗಲು ಈ ಕೇಂದ್ರಗಳು ಪರಿಣಾಮಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ಈ ವರ್ಷದಲ್ಲಿ ಜ್ಞಾನ ವಿಕಾಸ ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಿರುವ ಕಾರ್ಯಯೋಜನೆಗಳ ಬಗ್ಗೆ ಕೇಂದ್ರಗಳ ಸಂಯೋಜಕರಿಗೆ ಕ್ರಿಯಾ ಯೋಜನೆ ಸಿದ್ಧಪಡಿಸುವಿಕೆಯ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿ ಕಾರ್ಯಾಗಾರವು ಜ್ಞಾನ ವಿಕಾಸ ಕೇಂದ್ರಗಳ ಬಲವರ್ಧನೆಗೆ ಸಹಕಾರಿಯಾಗಲೆಂದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಶ್ರೀಕಾಂತ್ ನಾಯ್ಕ್ ಅವರು ಜ್ಞಾನ ವಿಕಾಸ ಮಹಿಳಾ ಕೇಂದ್ರಗಳ ಉದ್ದೇಶಗಳು, ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಬಹುದಾದ ಕಾರ್ಯಚಟುವಟಿಕೆಗಳನ್ನು ವಿವರಿಸಿದರು. ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಸಮನ್ವಯಾಧಿಕಾರಿ ಆಶಾ ಬೋಗೂರು ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಕಚೇರಿಯ ಅಧಿಕಾರಿಗಳಾದ ಗೀತಾ ಮದನ್ ಹಲವಾಯಿ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಪೂರ್ಣಿಮಾ ಕಿಣಿ ವಂದಿಸಿದರು. ಮಮತಾ ಗವಸ್ ಕಾರ್ಯಕ್ರಮ ನಿರೂಪಿಸಿದರು. ND ಸಿಟಿ ಪ್ಲಸ್ಗಾಗಿ ಸಂದೇಶ್ ಜೈನ್, ದಾಂಡೇಲಿ. ನಾಗರ ಪಂಚಮಿ. ಶ್ರಾವಣ ಮಾಸ ಬಂದರೆ ಸಾಕು, ಸಾಲು ಸಾಲು ಹಬ್ಬಗಳು ಶುರುವಾಗುತ್ತವೆ. ಅದರಲ್ಲೂ ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ ಅಂದರೆ ಸಾಕು, ಮಹಿಳೆಯರಿಗೆ ಸಂಭ್ರಮವೋ ಸಂಭ್ರಮ. ಪಂಚಮಿ ಹಬ್ಬ ಬಂದರೆ ಹೆಣ್ಣು ಮಕ್ಕಳು ತವರಿನ ದಾರಿ ಕಾಯುತ್ತಾರೆ. ಅಣ್ಣ ಕರೆಯಲು ಇನ್ನೂ ಯಾಕೋ ಬಂದಿಲ್ಲ ಎಂದು ಪರಿತಪಿಸುತ್ತಾರೆ. ನಾಗರ ಪಂಚಮಿಯಂದು ಕಲ್ಲಿನ ನಾಗರಕ್ಕೆ, ಹಾವಿನ ಹುತ್ತಕ್ಕೆ ಹಾಲೆರೆಯುತ್ತಾರೆ. ಈಗ ಪಟ್ಟಣಗಳಲ್ಲಿ ಹುತ್ತಗಳು ಕಾಣಸಿಗುವುದೇ ಅಪರೂಪ. ಹಾಗಾಗಿ ಮಣ್ಣಿನಿಂದ ರಚಿಸಿರುವ ಹಾವಿಗೆ ಹಾಲು ಎರೆಯುವುದು ಸಾಮಾನ್ಯವಾಗಿದೆ. ಮತ್ತೆ ಕೆಲವರು ಹಾವಾಡಿಗರು ತಂದ ನಿಜ ನಾಗರಕ್ಕೆ ಹಾಲು ಹಾಕುತ್ತಾರೆ. ಪ್ರಕೃತಿ ಪೂಜೆಗಳಲ್ಲಿ ನಾಗಾರಾಧನೆ, ನಾಗಪೂಜೆ ಮಹತ್ವ ಪಡೆದುಕೊಂಡಿವೆ. ನಾಗದೇವತೆಯನ್ನು ಆರಾಧಿಸುವುದರಿಂದ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ.
ಆದರೆ ಪೂರ್ವಜರು ಹೇಳುವಂತೆ ತಜ್ಞರು ಕೂಡ ಅಭಿಪ್ರಾಯ ಪಡುವಂತೆ ಹಾವಿಗೆ ಹಾಲೇರುವುದರಲ್ಲೂ ಒಂದು ವಿಶೇಷತೆ ಇದೆ. ಮಳೆಗಾಲದಲ್ಲಿ ಹಾವುಗಳು ಮಿಲನ ಹೊಂದುತ್ತವೆ. ಆ ಹುತ್ತದ ಮಣ್ಣು ಫಲವತ್ತತೆ ಪಡೆಯುತ್ತದೆ. ಆ ಮಣ್ಣಿನ ವಾಸನೆಯನ್ನು ಗ್ರಹಿಸುವ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಬೇಗ ಗರ್ಭಧರಿಸುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ನಾಗದೇವರಿಗೆ ಹಾಲೆರೆಯುವ ಮೂಲಕ ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಪೂಜೆಗಾಗಿ ಉಂಡೆ ಮೊದಲಾದ ತಿನಿಸು ಇಟ್ಟು ಪೂಜಿಸಿ ನೈವೇದ್ಯ ಮಾಡುತ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನಾಗರ ಪಂಚಮಿಯನ್ನು ವಿಶೇಷವಾಗಿ ಆಚರಿಸುತ್ತಾರೆ. ನಾಗಪೂಜೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಈ ಹಬ್ಬದೊಂದಿಗೆ ಹಬ್ಬಗಳ ಸಾಲು ಆರಂಭವಾಗುತ್ತದೆ.